Hi students, welcome to IIMS Training Institute. It is a software skill training institute. You can call us on 8882854054 for offline and also for online classes. In this video series today we are going to learn about comments, CSS comments. So what are the comments? So comments are used to explain the code and it may help when you edit the source code at later date. ಸೊ ಇವಾಗ ಒಂದು ಪ್ರೋಗ್ರಾಮ್ ಅಲ್ಲಿ ಬ್ಲೈಂಡ್ ಆಗಿ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಬರ್ದಿರ್ತೀರಾ. ಸೊ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ. ಸೊ ಲೇಟರ್ ಅಂದ್ರೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಒಂದ್ ಸ್ವಲ್ಪ ತಿಂಗಳು ಬಿಟ್ಟು ನೋಡ್ತೀರಾ ಏನಿದು ಪ್ರೋಗ್ರಾಮ್ ಅರ್ಥನೇ ಆಗ್ತಿಲ್ಲಲ್ಲ ಅಂತಂದು. ಸೊ ಅವಾಗ ಏನ್ ಮಾಡ್ತೀರಾ, ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಏನು 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 ಅಂತ. ಸೊ ಅವಾಗ ನೀವು ಈ ಕಮೆಂಟ್ಸ್ ನ ಪಾಸ್ ಮಾಡಿದ್ರೆ ನಿಮ್ಗೆ ಏನಕ್ಕೆ ಬರ್ದಿದೀವಿ ಈ ಲೈನ್ ನ ಅಂತ ಅರ್ಥ ಆಗುತ್ತೆ. For understanding purpose, we use or we pass comments in a program, and these comments are ignored by browsers. Browser will not take the comments. So see here, first one, a CSS comment is placed inside the style tag element and starts with /* and ends with star followed by /. For example, I have taken a simple block. See, one paragraph block na bardidini. ಆ ಪ್ಯಾರಾಗ್ರಾಫ್ ಬ್ಲಾಕ್ ಅಲ್ಲಿ ನಾನು ಏನು ಅಸೈನ್ ಮಾಡಿದ್ದೀನಿ, ರೆಡ್ ಕಲರ್ ಅಸೈನ್ ಮಾಡಿರೋದು ಕಲರ್ ಅನ್ನೋ ಪ್ರಾಪರ್ಟಿಗೆ. ಸೊ ಸಿ ದಿಸ್ ಇಸ್ ಅ ಸಿಂಪಲ್ ಬ್ಲಾಕ್. ಈ ಸಿಂಪಲ್ ಬ್ಲಾಕ್ ಅಲ್ಲಿ ನಾನು ಮೇಲ್ಗಡೆ ಏನ್ ಬರ್ತಿದ್ದೀನಿ, ಐ ಹ್ಯಾವ್ ಪಾಸ್ಡ್ ಹಿಯರ್ ಒನ್ ಕಮೆಂಟ್. ದಿಸ್ ಈಸ್ ಎ ಸಿಂಗಲ್ ಲೈನ್ ಕಮೆಂಟ್. ಸೊ ಫಾಲೋಡ್ ಬೈ ಸ್ಟಾರ್ ಅಂಡ್ /. ಸೊ ಇಲ್ಲಿ ನಾನು ಒಂದು ಸಿಂಗಲ್ ಲೈನ್ ಕಮೆಂಟ್ ನ ಪಾಸ್ ಮಾಡಿದ್ದೀನಿ ಅಷ್ಟೇ. ಸೆಕೆಂಡ್ ಒನ್, ಯು ಕ್ಯಾನ್ ಆಡ್ ಕಮೆಂಟ್ಸ್ ವೇರ್ ಎವರ್ ಯು ವಾಂಟ್ ಇನ್ ದ ಕೋಡ್. ಸೊ ಇವಾಗ ಪಿ ಬ್ಲಾಕ್ ಮೇಲ್ಗಡೆನೆ ಕಮೆಂಟ್ಸ್ ಪಾಸ್ ಮಾಡಬೇಕು ಅಂತ ಏನಿಲ್ಲ, ಯು ಕ್ಯಾನ್ ರೈಟ್ ವಿತ್ ಇನ್ ದ ಕೋಡ್. ಸೊ ಸಿ ಕಲರ್ colon red and semicolon. See here I have set the text color to red. ಸೊ ಕಲರ್ ಅಲ್ಲಿ ಇರೋದನ್ನ ನಾನು ಏನಕ್ಕೆ ಅಸೈನ್ ಮಾಡ್ತಾ ಇದ್ದೀನಿ, ರೆಡ್ ಅನ್ನೋ ವ್ಯಾಲ್ಯೂಗೆ ಅಸೈನ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಇಸ್ ದಿಸ್, ಸೆಟ್ ಟೆಕ್ಸ್ಟ್ ಕಲರ್ ಟು red. So this is how we pass comments, and this is third type. Comments can also span in multiple lines. So see here, / followed by star. This is another single line and a multi-line another second line and comment another third line. So this is called multiple lines. We can pass multiple lines in a block. So see, paragraph block alide color red. ಸೊ ಈ ಮಲ್ಟಿಲೈನ್ ಕಮೆಂಟ್ ನಾನು ಇಲ್ಲಿ ಕೂಡ ಬರಿಬಹುದು, ಆ ತರನು ಅಲೋ ಮಾಡುತ್ತೆ. ಸೊ ಇವಾಗ ಪ್ರೋಗ್ರಾಮ್ ನೋಡೋಣ ಯಾವ ತರ ರನ್ ಆಗುತ್ತೆ, ಯಾವ ತರ ರನ್ ಆಗೋದಿಲ್ಲ ಅಂತ. ಲೆಟ್ಸ್ ಗೋ ಬ್ಯಾಕ್ ಟು ದ ಪ್ರೋಗ್ರಾಮ್. ಸೊ ಸಿ ಫಸ್ಟ್ ಟೈಪ್ ಅಲ್ಲಿ ನಾನು ಏನ್ ಮಾಡಿದೀನಿ, ವಿತ್ ಇನ್ ದ ಸ್ಟೈಲ್ ಟ್ಯಾಗ್ ಅಂಡ್ ಅಬೌವ್ ದ paragraph block I have written here one single line comment. one comment ನಾನು ಪಾಸ್ ಮಾಡಿದೀನಿ. ಕಾಲ್ ದಿಸ್ ಈಸ್ ಎ ಸಿಂಗಲ್ ಲೈನ್ ಕಮೆಂಟ್. ಸೊ ಇವಾಗ ಔಟ್ಪುಟ್ ನೋಡೋಣ. ಕಮೆಂಟ್ಸ್ ಒನ್ ನಾನು ಔಟ್ಪುಟ್ ನೋಡಿದ್ರೆ, ಸೊ ಸಿ ರನ್ ಮಾಡಿದಾಗ ನನಗೆ ಹಲೋ ವರ್ಲ್ಡ್, ದಿಸ್ ಪ್ಯಾರಾಗ್ರಾಫ್ ಇಸ್ ಸ್ಟೈಲ್ ವಿತ್ CSS ಕಮೆಂಟ್ಸ್ ಆರ್ ನಾಟ್ ಶೋನ್ ಇನ್ ದ ಔಟ್ಪುಟ್. ಇವಾಗ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಸೊ ಸೆಕೆಂಡ್ ಎಕ್ಸಾಂಪಲ್ ನಾನು ಕಮೆಂಟ್ ಎಲ್ಲಿ ಪಾಸ್ ಮಾಡಿದ್ದೀನಿ, ವಿತ್ ಇನ್ ದ ಪ್ಯಾರಾಗ್ರಾಫ್ ಬ್ಲಾಕ್. ಸೊ ಪ್ಯಾರಾಗ್ರಾಫ್ ಬ್ಲಾಕ್ ಅಲ್ಲಿ ನಾನು ಏನು ಪಾಸ್ ಮಾಡಿದ್ದೀನಿ, ಸೆಟ್ ಟೆಕ್ಸ್ಟ್ ಕಲರ್ ಟು ರೆಡ್. ಸೊ ಇವಾಗ ನಾನು ಕಮೆಂಟ್ಸ್ 2 ನ ಔಟ್ಪುಟ್ ನೋಡ್ತೀನಿ. ಸೊ ಪ್ರೋಗ್ರಾಮ್ ರನ್ ಮಾಡಿದಾಗ ನನಗೆ ಔಟ್ಪುಟ್ ಟೆನ್ಸ್ ತೋರಿಸುತ್ತೆ ನೋಡಿ ಇಲ್ಲಿ. ಸೊ ಹಲೋ ವರ್ಲ್ಡ್, ದಿಸ್ ಅಂಡ್ CSS ಕಮೆಂಟ್ಸ್ ಆರ್ ನಾಟ್ ಶೋನ್ ಇನ್ ಔಟ್ಪುಟ್ ಅನ್ನೋದು ನನಗೆ ಟೆಕ್ಸ್ಟ್ ಕಲರ್ ಅಲ್ಲಿ ತೋರಿಸುತ್ತೆ. ಸೊ ಲೆಟ್ಸ್ ಚೇಂಜ್ ಸಮ್ ಥಿಂಗ್ಸ್ ಇನ್ ದ ಪ್ರೋಗ್ರಾಮ್. ಸೊ ಸಿ ಸ್ಟಾರ್ಟಿಂಗ್ ನಾನು ಡಿಲೀಟ್ ಮಾಡಿದೆ. ಸೊ ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ ಫೈಲ್ ಕ್ಲೋಸ್ ಮಾಡಿ, ಹಾಗೆ CSS ಕಮೆಂಟ್ಸ್ ನಾನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನನಗೆ ಔಟ್ಪುಟ್ ಏನು ಸೇಮ್ ತೋರಿಸ್ತಿದೆ. ಸೊ ಇಲ್ಲಿ ಏನು ಡಿಫ್ರೆನ್ಸ್ ಆಗ್ತಾ ಇಲ್ಲ. ಸೊ ಕೆಲವೊಂದ್ಸತಿ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಕೆಲವೊಂದ್ಸತಿ ಔಟ್ಪುಟ್ ಕರೆಕ್ಟ್ ಆಗಿ ತೋರಿಸಲ್ಲ. ಸೊ ಸಿ ಇವಾಗ ಕರೆಕ್ಟ್ ಫಾರ್ಮೆಟ್ ಅಲ್ಲೇ ನಾವು ಬರೆಯೋಣ ಪ್ರೋಗ್ರಾಮ್. ಸೊ ಸಿ ಹಿಯರ್ /* ಅಂಡ್ ನಾನು ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಹಾಗೆ ರಿಫ್ರೆಶ್ ಮಾಡಿ ಕಮೆಂಟ್ಸ್ 2 ಅನ್ನೋದನ್ನ ನಾನು ಔಟ್ಪುಟ್ ನೋಡ್ತಾ ಇದ್ದೆ, ನನಗೆ ಟೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಫಾರ್ಮೆಟ್ ಆಫ್ ಯೂಸಿಂಗ್ ಕಮೆಂಟ್ ಲೈನ್. ಸೊ ನೀವು ಕಮೆಂಟ್ ಲೈನ್ / ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು ಮಿಸ್ ಮಾಡಿದ್ರಿ ಅಂದ್ರೆ ಇಟ್ ಮೇ ಎಫೆಕ್ಟ್ ಟು ದ ಔಟ್ಪುಟ್. ಸೊ ಔಟ್ಪುಟ್ ನಮಗೆ ಕೆಲವೊಂದ್ಸತಿ ಸರಿಯಾಗಿ ಡಿಸ್ಪ್ಲೇ ಆಗೋದಿಲ್ಲ. So see here, so see in the style tag I have passed here multi-line comment. So multi-line comment ನಾನು ಪಾಸ್ ಮಾಡಿದ್ದೀನಿ. ಸೊ ಸಿ ಕ್ಲೋಸ್ ಮಾಡ್ತಾ ಇದ್ದೀನಿ,
ರಿಫ್ರೆಶ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಔಟ್ಪುಟ್ ನೋಡ್ತೀನಿ. ಔಟ್ಪುಟ್ ನೋಡಿದಾಗ ನನಗೆ ಏನು ತೋರಿಸುತ್ತೆ, ಇಟ್ ವಿಲ್ ಶೋನ್ ಇನ್ ಗ್ರೀನ್ ಕಲರ್. ಸೊ ಸಿ ಹಲೋ ವರ್ಲ್ಡ್ ದಿಸ್ ಪ್ಯಾರಾಗ್ರಾಫ್. ಹಾಗೆ CSS ಕಮೆಂಟ್ಸ್ ಬ್ಲಾಕ್ ಅನ್ನೋದು ನನಗೆ ಗ್ರೀನ್ ಕಲರಲ್ಲಿ ಶೋ ಆಗ್ತಾ ಇದೆ. ಸೊ ಸಿ ಹಿಯರ್ ಆ್ಯಂಡ್ ಇವಾಗ ಇಲ್ಲಿ ನಾನೇನಾದರೂ ಕ್ಲೋಸ್ ಮಾಡೋದು ನಾನು ಮರ್ತೆ ಅಂದರೆ ಸೊ ಔಟ್ಪುಟ್ ಏನು ತೋರಿಸುತ್ತೆ ಅಂತ ನೋಡೋಣವಾ. ಸೊ ಡಿಲೀಟ್. ಸಪೋಸ್ ನಾನು ಎಂಡಿಂಗು ಮತ್ತು ಕ್ಲೋಸಿಂಗು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ರಿಫ್ರೆಶ್ ಮಾಡಿ. ಹಾಗೆ ಕಮೆಂಟ್ಸ್ 3 ಅನ್ನೋದನ್ನು ನಾನು ರನ್ ಮಾಡಿ ನೋಡಿದಾಗ ನನಗೆ ಔಟ್ಪುಟ್ ಏನು ತೋರಿಸುತ್ತೆ ನೋಡಿ. ನೋ ಬ್ರೌಸರ್ ಡಿಫಾಲ್ಟ್ ಕಲರ್ ಯಾವುದಿದೆ, ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರಲ್ಲಿ ನನಗೆ ಡಿಸ್ಪ್ಲೇ ಆಗ್ತಿದೆ. ಸೊ ನನಗೆ ಔಟ್ಪುಟ್ ಕರೆಕ್ಟ್ ಫಾರ್ಮ್ಯಾಟಲ್ಲೇ ಬರಬೇಕು ಅಂದರೆ ಸೊ ಐ ಹ್ಯಾವ್ ಟು ಇನ್ಕ್ಲೂಡ್ ಯರ್ ಕರೆಕ್ಟ್ ಕಮೆಂಟ್ ಸೆಕ್ಷನ್. ಸೊ ಸಿ ಹಿಯರ್ ಸ್ಟಾರ್ ಫಾಲೋಡ್ ಬೈ ಫಾರ್ವರ್ಡ್ ಸ್ಲ್ಯಾಶ್. ಸೊ ನಾನಿವಾಗ ಸೇವ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಫ್ರೆಶ್ ಮಾಡಿ ಕಮೆಂಟ್ಸ್ 3.html ನಾನು ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನನಗೆ ಔಟ್ಪುಟ್ ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆ ಗ್ರೀನ್ ಕಲರಲ್ಲೇ. ದಿಸ್ ಇಸ್ ಹೌ ವಿ ಯೂಸ್ CSS ಕಮೆಂಟ್ಸ್ ಇನ್ ಆನ್ ಪ್ರೋಗ್ರಾಮ್ಸ್. ಆ್ಯಂಡ್ ಸಿ ಹಿಯರ್ ಕಮಿಂಗ್ ಬ್ಯಾಕ್ ಟು ದ ಮೇನ್ ಟಾಪಿಕ್, HTML ಆ್ಯಂಡ್ CSS ಕಮೆಂಟ್ಸ್. ಸೊ ಇವಾಗ ನಾನು ಒಂದು ಸಿಂಪಲ್ ಪ್ರೋಗ್ರಾಮ್ ತಗೊಂಡಿದ್ದೀನಿ. ಈ ಪ್ರೋಗ್ರಾಮ್ ಅಲ್ಲೇ ನಾನು HTML ಕಮೆಂಟ್ನ ಹಾಗೆ CSS ಕಮೆಂಟ್ನ ಪಾಸ್ ಮಾಡಿದ್ದೀನಿ. ಸೊ ಇವಾಗ ಈ ಪ್ರೋಗ್ರಾಮ್ನ ರನ್ ಮಾಡಿ ನೋಡೋಣ. ಸೊ ಸಿ ಹಿಯರ್ ಪ್ಯಾರಾಗ್ರಾಫ್ ಬ್ಲಾಕ್ ಅಲ್ಲಿ ನಾನು ಏನು ಮಾಡಿದ್ದೀನಿ, ಸೆಟ್ ಟೆಕ್ಸ್ಟ್ ಕಲರ್ ಟು ರೆಡ್ ಅನ್ನೋದು ಕಮೆಂಟ್ ಲೈನ್ನ ಪಾಸ್ ಮಾಡಿದ್ದೀನಿ. ಹಾಗೆ ಹೆಡ್ಡಿಂಗ್ 2 ಸೆಕ್ಷನಲ್ಲಿ ಏನು ಮಾಡಿದ್ದೀನಿ ನಾನು, ಐ ಹ್ಯಾವ್ ರಿಟನ್ ಹಿಯರ್ 1 HTML ಕಮೆಂಟ್. ಸೊ ಸಿ ಹಿಯರ್ ಇವಾಗ ನಾನು ಇದನ್ನ ರನ್ ಮಾಡಿ ನೋಡ್ತೀನಿ. ರನ್ ಮಾಡಿ ನೋಡಿದರೆ ಏನಾದರೂ ಪ್ರಾಬ್ಲಮ್ ತೋರಿಸುತ್ತಾ? ಸೊ ನೋಡೋಣ. ಸೊ ಸಿ ಔಟ್ಪುಟ್ ಏನು ತೋರಿಸ್ತಾ ಇದೆ ಅಂದರೆ ಮೈ ಹೆಡ್ಡಿಂಗ್ ಅನ್ನೋದು ಆ್ಯಸ್ ಇಟ್ ಈಸ್ H1 ಅಲ್ಲಿದೆ. ಸೊ ಅದಕ್ಕೋಸ್ಕರ ಬೋಲ್ಡಿಂಗಲ್ಲಿದೆ. ಆ್ಯಂಡ್ ಹಲೋ ವರ್ಲ್ಡ್ ದಿಸ್ ಪ್ಯಾರಾಗ್ರಾಫ್ ಹಾಗೆ HTML ಆ್ಯಂಡ್ CSS ಕಮೆಂಟ್ಸ್ ಅಲ್ಲಿರೋದು ರೆಡ್ ಕಲರಲ್ಲಿದೆ. ಬಿಕಾಸ್ ಕಲರ್ನ ನಾನು ರೆಡ್ ಆಗಿ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಸಿ ಇವಾಗ ನಾನು ಇಲ್ಲಿ ಏನಾದರೂ ಚೇಂಜ್ ಮಾಡಿದೆ ಅಂದರೆ ಔಟ್ಪುಟ್ ತೋರಿಸುತ್ತಾ ನೋಡೋಣ. ಸೊ ಸಿ ಡಿಲೀಟ್ ಆ್ಯಂಡ್ ಹಿಯರ್ ಡಿಲೀಟ್. ಸೊ ಸಿ ಸೇವ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ, ರಿಫ್ರೆಶ್ ಮಾಡ್ತಾ ಇದ್ದೀನಿ. ಹಾಗೆ ಕಮೆಂಟ್ಸ್ 4 ಅನ್ನೋದನ್ನು ನಾನು ಔಟ್ಪುಟ್ ನೋಡ್ತಾ ಇದ್ದೀನಿ. ಔಟ್ಪುಟ್ ನೋಡಿದಾಗ ನನಗೆ ಮೈ ಹೆಡಿಂಗ್ ಅಷ್ಟೇ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ HTML ಕಮೆಂಟ್ಸ್ ನನಗೆ ಸರಿಯಾಗಿ ಕ್ಲೋಸ್ ಮಾಡದೇ ಇರೋದ್ರಿಂದ ಔಟ್ಪುಟ್ ತೋರಿಸ್ತಾ ಇಲ್ಲ. ಸೊ ಸಿ ಹಿಯರ್ ಇವಾಗ ನಾನು ಇದನ್ನ ಸರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿ ಕರೆಕ್ಟ್ ಫಾರ್ಮ್ಯಾಟಲ್ಲೇ ನಾವು ಬರೆದ್ವಿ ಅಂದರೆ ಸೇವ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಫ್ರೆಶ್ ಮಾಡಿ ಕಮೆಂಟ್ಸ್ 4 ಅನ್ನೋದನ್ನು ನಾನು ಔಟ್ಪುಟ್ ನೋಡ್ತಾ ಇದ್ದೀನಿ. ಸೊ ಔಟ್ಪುಟ್ ನೋಡಿದಾಗ ನನಗೆ ಪ್ರಾಪರಾಗಿ ರೆಡ್ ಕಲರಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ಯಾರಾದರೂ ಅಬ್ಸರ್ವ್ ಮಾಡಿದ್ರಾ? ಸೊ CSS ಕಮೆಂಟ್ಸ್ನ ನಾನಿಲ್ಲಿ ಕ್ಲೋಸ್ ಮಾಡಿಲ್ಲ ಅಂದರೂ ನನಗೆ ಕರೆಕ್ಟಾಗಿ ಔಟ್ಪುಟ್ ತೋರಿಸ್ತಾ ಇದೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ಕಮೆಂಟ್ ಸೆಕ್ಷನ್ ಇನ್ ದ ಪ್ರೋಗ್ರಾಮ್. ಸೊ ನಾವಿಲ್ಲ ಕಮೆಂಟ್ ಸೆಕ್ಷನ್ನ ಪಾಸ್ ಮಾಡ್ಬೋದು. ಸೇವ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಫ್ರೆಶ್ ಮಾಡಿ ಕಮೆಂಟ್ಸ್ 4 ಅನ್ನೋದನ್ನು ನಾನು ಔಟ್ಪುಟ್ ನೋಡಿದರೆ ನನಗೆ ಏನು ತೋರಿಸುತ್ತೆ ಔಟ್ಪುಟ್. ಸೊ ಮೈ ಹೆಡಿಂಗ್ ಇನ್ ಹೆಡ್ 1 ಆ್ಯಂಡ್ ಹಲೋ ವರ್ಲ್ಡ್ ದಿಸ್ ಪ್ಯಾರಾಗ್ರಾಫ್ HTML ಆ್ಯಂಡ್ CSS ಅನ್ನೋದನ್ನು ನನಗೆ ಕರೆಕ್ಟ್ ಫಾರ್ಮೆಟಲ್ಲಿ ಕಲರ್ ರೆಡ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. This is how we use comments in an HTML document. And thank you for watching this video. You can subscribe on our YouTube channel. Like ಮಾಡ್ಬೋದು, share ಮಾಡ್ಬೋದು, ಹಾಗೆ ಕಮೆಂಟ್ ಕೂಡ ಮಾಡ್ಬೋದು. ಹಂಗೆ ನೀವು ನಮಗೆ ಫಾಲೋ ಮಾಡ್ಬೋದು. ಎಲ್ಲೆಲ್ಲಿ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಹಾಗೆ ವಾಟ್ಸ್ಆಪ್ ನಂಬರ್ ಇದೆ. ಈ ವಾಟ್ಸ್ಆಪ್ ನಂಬರ್ನ ಸೇವ್ ಮಾಡ್ಕೊಂಡು ಕಾಲ್ ಕೂಡ ಮಾಡ್ಬೋದು. ಹಾಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಟೆಕ್ಸ್ಟ್ ಕೂಡ ಮಾಡ್ಬೋದು. And thank you for watching.